ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. 23ನೇ ಕಂತಿನ ಹಣ ಬಿಡುಗಡೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಕರ್ನಾಟಕದ ಮಹಿಳೆಯರಿಗೆ ಶುಭ ಸುದ್ದಿ. ಬಹು ನಿರೀಕ್ಷಿತ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಕೆಲವೇ ದಿನಗಳಲ್ಲಿ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 1.27 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ನೀಡುವ ಈ ಯೋಜನೆ ಈಗಾಗಲೇ ಲಕ್ಷಾಂತರ ಮನೆ ಹೆಣ್ಣು ಮಕ್ಕಳ ಜೀವನದಲ್ಲಿ ನಂಬಿಕೆಯ ಬೆಳಕಾಗಿದೆ. ಗೃಹಲಕ್ಷ್ಮಿ ಬಾಕಿ ಕಂತುಗಳ ಬಗ್ಗೆ ಸ್ಪಷ್ಟನೆ. ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತುಗಳ ತಾಂತ್ರಿಕ ತೊಂದರೆಗಳು ಮತ್ತು ಹಣಕಾಸಿನ ವಿಳಂಬದಿಂದ ಕೆಲವು ಫಲಾನುಭವಿಗಳಿಗೆ ಸಿಗದೇ ಹೋಗಿದ್ದವು. ಆದರೆ ಇದೀಗ ಸರ್ಕಾರ ವೇಗವಾಗಿ ಕ್ರಮ ಕೈಗೊಂಡಿದ್ದು, ಆಗಸ್ಟ್ ತಿಂಗಳಿಗೆ 2,500 ಕೋಟಿ ರೂಪಾಯಿ ಬಿಡುಗಡೆ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿಗೆ 5,000 ಕೋಟಿ ರೂಪಾಯಿ ಬಿಡುಗಡೆ ಪ್ರಕ್ರಿಯೆಯಲ್ಲಿ ಈವರೆಗೆ 22 ಕಂತುಗಳು ಯಶಸ್ವಿಯಾಗಿ ಜಮಾ ಆಗಿದ್ದು, ಪ್ರತಿ ಮಹಿಳೆಗೆ 44,000 ರೂಪಾಯಿಗಳು ತಲುಪಲಿವೆ. ಹೊಸ 23ನೇ ಕಂತಿನೊಂದಿಗೆ ಒಟ್ಟು ಮೊತ್ತ 46,000 ರೂಪಾಯಿ ತಲುಪಲಿದೆ. ಸಚಿವೆಯರ ಭರವಸೆ. ಒಂದು ವಾರದಲ್ಲೇ ಹಣ. ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಕುರಿತು ಮಾತನಾಡಿ, ಬಾಕಿ ಉಳಿದಿರುವ ಕಂತುಗಳು ಒಂದು ವಾರದೊಳಗೆ ಖಂಡಿತವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತದೆ. ಆತಂಕ ಬೇಡ. ನಮ್ಮ ಸರ್ಕಾರ ಮಹಿಳೆಯರ ಬೆಂಬಲಕ್ಕಾಗಿ ಬದ್ಧವಾಗಿದೆ. ಹೊಸ ಪ್ರಾರಂಭಗಳು. ಮಹಿಳೆಯರಿಗೆ ಬಲ ತುಂಬಲು ಮತ್ತೆರಡು ಹೊಸ ಯೋಜನೆಗಳು. ಗೃಹಲಕ್ಷ್ಮಿ ಬ್ಯಾಂಕ್. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಹೊಸ ಗೃಹಲಕ್ಷ್ಮಿ ಬ್ಯಾಂಕ್ ಯೋಜನೆ. ಕನಿಷ್ಠ ರೂಪಾಯಿ 1,000 ನಿಂದ ಖಾತೆ ತೆರೆಯಬಹುದು. ತಿಂಗಳಿಗೆ ರೂಪಾಯಿ 200 ಉಳಿತಾಯ ಮಾಡಿದರೆ 6 ತಿಂಗಳ ನಂತರ ರೂಪಾಯಿ 30,000 ದಿಂದ 3 ಲಕ್ಷದವರೆಗೆ ಸಾಲ ಸೌಲಭ್ಯ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯಲಿದೆ. ಇದು ಮಹಿಳೆಯರ ನಮ್ಮ ವ್ಯಾಪಾರ ಅಥವಾ ಮನೆಗೆ ಬೇಕಾದ ನಿಧಿ ಸುಲಭವಾಗಿ ಪಡೆಯಲು ಸಹಾಯ ಮಾಡಲಿದೆ. ಅಕ್ಕಪಡೆ ಯೋಜನೆ. ಮಹಿಳಾ ರಕ್ಷಣಾ ತುಕಡಿ. ಮಹಿಳೆಯರು ಮತ್ತು ಬಾಲಕಿಯರ ಸುರಕ್ಷತೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷ ಅಕ್ಕಪಡೆ ತಂಡ ಕಾರ್ಯಾರಂಭವಾಗಲಿದೆ. ಪ್ರತಿ ಘಟಕದಲ್ಲಿ 6 ತರಬೇತಿ ಪಡೆದ ಮಹಿಳಾ ಸಿಬ್ಬಂದಿ ಇರಲಿದ್ದಾರೆ. ತೊಂದರೆ ವೇಳೆ QR ಕೋಡ್ ಅಥವಾ ಫೋನ್ ಮೂಲಕ ತ್ವರಿತ ಸಹಾಯ ನೀಡಲಾಗುತ್ತದೆ. 24x7 ಸೇವೆ ಲಭ್ಯವಾಗಲಿದೆ.